ಪ್ರೈಸ್ ದ ಲಾರ್ಡ್. ಇಂದಿನ ವಾಚನದ ಧ್ಯಾನಕ್ಕೆ ನಮಗೆಲ್ಲರಿಗೂ ಸ್ವಾಗತ. ಪ್ರಿಯರೇ, ಇಂದಿನ ಶುಭ ಸಂದೇಶದಲ್ಲಿ ಪ್ರಭು ಯೇಸು ಕ್ರಿಸ್ತರು ಹೇಳ್ತಾರೆ, ಮೋಶೆಯ ಧರ್ಮಶಾಸ್ತ್ರವನ್ನಾಗಲಿ ಪ್ರವಾದಿಗಳ ಪ್ರವಚನವನ್ನಾಗಲಿ ರದ್ದು ಮಾಡಲು ನಾನು ಬಂದೆನೆಂದು ತಿಳಿಯಬೇಡಿ. ರದ್ದು ಮಾಡಲು ಅಲ್ಲ, ಅದನ್ನು ಸಿದ್ಧಿಗೆ ತರಲು ಬಂದಿದ್ದೇನೆ. ಹೌದು ಪ್ರಿಯರೇ, ಧರ್ಮಶಾಸ್ತ್ರ, ದೇವರ ಆಜ್ಞೆಗಳು, ವಚನಗಳು, ನಾವಿದನ್ನು ನೋಡುವಾಗ ನಮ್ಮ ಮಾತು, ನಮ್ಮ ನಡೆ ಎರಡೂ ಒಂದೇ ಆಗಿರಬೇಕು. ಮತ್ತು ದೇವರ ಆಜ್ಞೆಗಳನ್ನು ಕೇವಲ ಮೇಲ್ನೋಟಕ್ಕೆ ನಾವು ಪಾಲಿಸೋ ಹಾಗೆ ಆಗಬಾರ್ದು. ಪ್ರಾಮಾಣಿಕತೆಯಿಂದ ನಮ್ಮ ಜೀವನದಲ್ಲಿ, ನಮ್ಮ ಜೀವಿತದಲ್ಲಿ ಅಳವಡಿಸಿಕೊಳ್ಬೇಕು ಅಂತ ಈ ವಾಕ್ಯ ನಮ್ಗೆ ಹೇಳುತ್ತೆ ಪ್ರಿಯರೇ. ಅದಕ್ಕೆ ಯೇಸು ಹೇಳ್ತಾರೆ, ಭೂಮಿ ಆಕಾಶಗಳು ಉಳಿದಿರುವ ತನಕ ಧರ್ಮಶಾಸ್ತ್ರವೆಲ್ಲ ನೆರವೇರುವುದೇ ಹೊರತು ಅದರಲ್ಲಿ ಒಂದು ಚಿಕ್ಕ ಅಕ್ಷರವಾಗಲಿ ಚುಕ್ಕೆಯಾಗಲಿ ನಿರರ್ಥಕ ಆಗುವುದೇ ಇಲ್ಲ. ನಿರರ್ಥಕ ಆಗೋದೆಂದು ನಿಮಗೆ ಸತ್ಯವಾಗಿ ಹೇಳುತ್ತೇನೆ ಅಂತ. ಸತ್ಯ ಯೇಸುವೇ ಆಗಿದ್ದಾರೆ ಪ್ರಿಯರೇ. ನೋಡಿ, ಯೇಸು ಕ್ರಿಸ್ತರು ಹಳೆಯ ಒಡಂಬಡಿಕೆಯ ನಿಯಮಗಳನ್ನು ತಳ್ಳಿ ಹಾಕಲಿಲ್ಲ. ಬದಲಿಗೆ ಅವರು ತಮ್ಮ ಪ್ರೀತಿ, ತ್ಯಾಗ, ಪರಿಪೂರ್ಣತೆಯ ಜೀವಿತದ ಮೂಲಕ ಆ ನಿಯಮಗಳಿಗೆ ಒಂದು ನಿಜವಾದ ಅರ್ಥವನ್ನ ಈ ಜಗತ್ತಿಗೆ ತೋರಿಸಿಕೊಟ್ರು ಪ್ರಿಯರೇ. ಕೇವಲ ನಿಯಮಗಳನ್ನು ಆಚರಿಸೋದು ಮಾತ್ರ ಅಲ್ಲ, ಅವುಗಳ ಹಿಂದೆ ಇರುವಂತಹ ದೇವರ ಪ್ರೀತಿ ಏನಿದೆ ಅದನ್ನು ನಾವು ಅರ್ಥ ಮಾಡ್ಕೊಳ್ಬೇಕು. ನಮ್ಮ ಭಕ್ತಿ ಕೇವಲ ಪ್ರದರ್ಶನಕ್ಕೋಸ್ಕರ ಇರಬಾರ್ದು. ಹೊರಗಡೆ ನಾನು ಎಲ್ಲವನ್ನ ಪ್ರದರ್ಶನ ಮಾಡಿ ಹೃದಯದ ಅಂತರಾಳದಲ್ಲಿ ನಾನು ಒಳ್ಳೆಯತನವನ್ನ, ದೇವರ ಪ್ರೀತಿಯನ್ನ, ಭಕ್ತಿಯನ್ನ ತೋರಿಸಲಿಲ್ಲ ಅಂದ್ರೆ ಏನು ಪ್ರಯೋಜನ? ಖಂಡಿತವಾಗಿಯೂ ಏನು ಪ್ರಯೋಜನ ಇಲ್ಲ. ನೋಡಿ, ಇಲ್ಲಿ ಒಂದು ಚುಕ್ಕೆಯಾಗಲಿ ನಿರರ್ಥಕವಾಗದು ಅಂತ ಹೇಳುವಾಗ ಒಂದು ಸಣ್ಣ ಪುಟ್ಟ ವಿಷಯವನ್ನು ಕೂಡ ನಾವು ನಿರ್ಲಕ್ಷಿಸದೆ ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನೆಲ್ಲ ನಮಗೆ ಹೇಳ್ತಾ ಇದ್ದಾರೆ. ನಮ್ಮ ಜೀವಿತದಲ್ಲಿ ಸಣ್ಣ ಸಣ್ಣ ವಿಷಯಗಳಲ್ಲೂ ಕೂಡ ನಾನು ಸತ್ಯತೆಯಿಂದ, ಪ್ರಾಮಾಣಿಕತೆಯಿಂದ ಮಾಡುವಾಗ, ಆ ಪ್ರಾಮಾಣಿಕತೆಯನ್ನ, ಒಂದು ನಿಷ್ಠೆಯನ್ನ ಕಾಯ್ದುಕೊಂಡಾಗ ಮಾತ್ರ ದೇವರ ದೃಷ್ಟಿಯಲ್ಲಿ ನಾನು ಒಳ್ಳೆಯವಳಾಗೋದಕ್ಕೆ ಅಥವಾ ಶ್ರೇಷ್ಠಳಾಗೋದಕ್ಕೆ, ಅವರ ಮಗನೂ ಆಗೋದಕ್ಕೆ ಸಾಧ್ಯ. ಹಾಗಾಗಿ ನಾವು ಇತರರಿಗೆ ಏನು ಬೋಧಿಸ್ತೇವೋ ಅದನ್ನ ಬೋಧಿಸೋದಕ್ಕೆ ಮುಂಚೆ ನಮ್ಮ ಸ್ವಂತ ಜೀವಿತದಲ್ಲಿ ನಾವು ಅದನ್ನು ಪಾಲಿಸಬೇಕು ಅಂತ ಯೇಸು ಕ್ರಿಸ್ತರು ಬೋಧಿಸಿದ ಹಾಗೆ ಅವರ ಜೀವಿತ ಇತರರಿಗೆ ಮಾದರಿ ಆಯಿತು ಪ್ರಿಯರೇ. ಹಾಗಾಗಿ ಇಂದಿನ ನಾವು ಮೊದಲನೆಯ ವಾಚನದಲ್ಲಿ ನಾವು ನೋಡ್ತೇವೆ, ಅರಸರುಗಳ ಗ್ರಂಥದಲ್ಲಿ ಪ್ರವಾದಿ ಎಲಿಯ ಆತನ ಜೀವಿತ, ಆತನು ಮೊದಲು ಹೆದರಿ ಓಡಿದ. ಆ ಅರಸನಿಗೆ ಹೇಳ್ದ ಮಳೆ ಬರೋದಿಲ್ಲ ಅಂತ. ಅದಾದ ನಂತರ ದೇವರು ಆ ಎಲಿಯನನ್ನ ಪೋಷಿಸಿ ಆದ ನಂತರ ನೋಡಿ, ಅವನು ಅಡಗಿ ಕೂತ್ಕೊಂಡ. ಆ ಹಳ್ಳದಲ್ಲಿ ಮಾತ್ರವಲ್ಲ, ಆ ವಿಧವೆಯ ಆ ಮನೆಯಲ್ಲಿ ಆ ಅಡಗಿ ಕೂತ್ಕೊಳ್ಳುವಂತ ಒಂದು ಸಮಯ ಮುಗೀತು. ಹೋರಾಟದ ಸಮಯ ಶುರುವಾಯಿತು ಪ್ರಿಯರೇ. ಅವನೊಂದು ಸವಾಲ್ ಬಂತು. ಅಲ್ಲಿ 450 ಮಂದಿ ಬಾಳ್ ಪ್ರವಾದಿಗಳು ಇದ್ರು ಕಾರ್ಮೆಲ್ ಬೆಟ್ಟದಲ್ಲಿ. ಅವ್ರನ್ನ ಕೂಡಿಸ್ತಾನೆ, ಎಲ್ಲರನ್ನ ಸೇರಿಸ್ತಾನೆ. ಅಲ್ಲಿನ ಜನರಿಗೆ ಹೇಳುವಂತ ಒಂದೇ ಮಾತು, ಎಷ್ಟು ಸಮಯದವರೆಗೂ ಎರಡು ಮನಸ್ಸು ಇಟ್ಕೊಳ್ತೀರಾ? ಎಷ್ಟು ಸಮಯದವರೆಗೂ ಎರಡು ಮನಸ್ಸಿದ್ರೆ ದೇವರನ್ನ ಹಿಂಬಾಲಿಸೋದಕ್ಕೆ ಸಾಧ್ಯನಾ? ಖಂಡಿತ ಇಲ್ಲ. ಯೇಸು ಕೂಡ ಹೇಳಿದ ಅದೇ ಮಾತಲ್ವೇ, ಒಬ್ಬನು ಎರಡು ಯಜಮಾನನಿಗೆ ಸೇವೆ ಮಾಡೋದಕ್ಕೆ ಆಗಲ್ಲ. ಹಾಗಾಗಿ ಆತ ಹೇಳೋದು ಜನರಿಗೆ, ಬಾಳ ನಿಮ್ ದೇವರಾಗಿದ್ದಾರ ಅಥವಾ ಸರ್ವಶಕ್ತ ಸೇನಾಧೀಶ್ವರ ತಂದೆ ದೇವರು ನಿಮ್ಮ ದೇವರಾಗಿದ್ದಾರೆ? ಯಾರನ್ನ ನೀವು ಹಿಂಬಾಲಿಸ್ತಾ ಇದ್ದೀರಿ? ಅಲ್ಲಿ ಆತ ಹೇಳ್ತಾನೆ, ಅಲ್ಲಿ ಒಂದು ಹೋರಾಟ ಆಗುತ್ತೆ. ಅಲ್ಲಿ ಆತ ಆ ಒಂದು ಹೋರಿಗಳನ್ನ ಕಡಿದು ಅಲ್ಲಿ ಬಲಿಯನ್ನ ಕೊಟ್ಟು ಅಲ್ಲಿ ನಿಲ್ಲಿಸ್ತಾರೆ. ಆ ಬಲಿಯನ್ನ ಅಲ್ಲಿ ಅರ್ಪಿಸೋದಕ್ಕೆ ಹೇಳ್ತಾನೆ. ಆದ್ರೆ ಬೆಂಕಿ ಹಾಕದೆ ಯಾರ ದೇವರು ಬೆಂಕಿಯಿಂದ ಉತ್ತರ ಕೊಡ್ತಾರೆ, ಅವರೇ ನಿಜವಾದ ದೇವರು ಅಂತ ಹೇಳುವಾಗ, ಅಲ್ಲಿ ಎಲಿಯನ ಸರದಿಯಲ್ಲಿ ದೇವರು ಆ ಒಂದು ಬಲಿಪೀಠಕ್ಕೆ ಆ ಸ್ವರ್ಗದಿಂದ, ಆ ಒಂದು ಆಕಾಶದಿಂದ ಬೆಂಕಿಯನ್ನ ಕಳಿಸ್ತಾರೆ ಪ್ರಿಯರೇ. ನಮ್ಮ ದೇವರು ಅಂತಹ ದೇವರಾಗಿದ್ದಾರೆ. ಇಂದು ನಮ್ಮ ಜೀವಿತದಲ್ಲಿ ಎಲಿಯನ ಹಾಗೆ ಹೇಳಿದ ರೀತಿಯಲ್ಲೇ ಕಾರ್ಯ ಮಾಡ್ದ. ಆತ ಮೊದಲು ಬಲಿಪೀಠವನ್ನ ಅವನು ಸರಿ ಮಾಡ್ದ. ನಮ್ಮ ಹೃದಯದ ಬಲಿಪೀಠ ಇಂದು ಸರಿಯಾಗಬೇಕು. ಆ ಬಲಿಪೀಠದಲ್ಲಿ ಇರುವಂತಹ ಬೇಡದೆಲ್ಲವನ್ನ ತೆಗೆದು ನನ್ನನ್ನೇ ನಾನು ಸಜೀವ ಬಲಿಯಾಗಿ ನನ್ನಲ್ಲಿ ಅರ್ಪಿಸಿಕೊಳ್ಬೇಕು. ವಿಶ್ವಾಸದಲ್ಲಿ ಆತ ಪ್ರಾರ್ಥಿಸಿದಾಗ ಅಲ್ಲಿ ಪ್ರಾರ್ಥನೆಯಲ್ಲೂ ಕೂಡ ಆತ ಹೇಳೋದು ಒಂದೇ, ಈ ಜನರಿಗೆ ನೀವೇ ಸರ್ವಶಕ್ತ ತಂದೆ ದೇವರು ಅಂತ ಅವರ ಹೃದಯದಲ್ಲಿ ಅವರು ತಿಳ್ಕೊಳ್ಬೇಕು. ಹಾಗೆ ನೀವು ಒಂದು ಕಾರ್ಯವನ್ನ ಮಾಡಬೇಕು ತಂದೆ ಅಂತ ಹೇಳುವಾಗ ಅದಕ್ಕೆ ತಕ್ಕ ಉತ್ತರ ದೇವರು ಆ ಬೆಂಕಿಯನ್ನ ಕಳುಹಿಸೋದ್ರ ಮೂಲಕ, ಆ ಕಟ್ಟಿಗೆ, ಕಲ್ಲು, ಅದೆಲ್ಲವನ್ನ ದಹಿಸಿ ಬಿಡೋದ್ರ ಮುಖಾಂತರ ದೇವರು ತೋರಿಸ್ತಾರೆ ಪ್ರಿಯರೇ. ಆ ಜನರೆಲ್ಲ ಅಲ್ಲಿ ಬೋರಲ್ಲಿ ಬಿದ್ದು ಅವರೇ ದೇವರು ಅಂತ ಆರಾಧಿಸ್ತಾರೆ ಪ್ರಿಯರೇ. ಆ ಒಂದು ಕಾರ್ಯ ನಂದಾಗಬೇಕು. ಇವತ್ತು ನನ್ನಲ್ಲಿ ಇರುವಂತ ಎರಡು ಮನಸ್ಸು ತೆಗಿಬೇಕು. ಒಂದೇ ಮನಸ್ಸುಳ್ಳವಳಾಗಿ ಸರ್ವಶಕ್ತ ತಂದೆ ದೇವರ ನಿಜ ಏಕ ದೇವರನ್ನ ನಾನು ಆರಾಧಿಸೋಳಾಗಬೇಕು. ಯೇಸುವಿನಿಂದಲೇ ನನಗೆ ಜೀವೋದ್ಧಾರ, ಇದರ ಅರಿವು ನನಗೆ ಬರಬೇಕು. ನನ್ನ ಹೃದಯದಲ್ಲಿ ಆ ಹೃದಯದ ಆ ಬಲಿಪೀಠವನ್ನು ನಾನು ಸರಿ ಮಾಡಬೇಕು. ಅಲ್ಲಿ ದೇವರಿಗೆ ಅಸಾಧ್ಯವಾದ ಕಾರ್ಯ ಯಾವುದೂ ಇಲ್ಲ ಪ್ರಿಯರೇ. ನನ್ನ ಜೀವಿತದಲ್ಲಿರುವಂಥ ಎಲ್ಲ ಕತ್ತಲಿಗೆ ಸಂಬಂಧಪಟ್ಟಿದ್ದನ್ನ ತಂದೆ ದೇವರು ದಹಿಸುವ ದೇವರಾಗಿದ್ದಾರೆ. ಈ ಸಮಯದಲ್ಲಿ ಅವರನ್ನ ನಂಬಿ ನಿರೀಕ್ಷೆ ಇಟ್ಟು ವಿಶ್ವಾಸದಿಂದ ನಾವು ಅವರನ್ನೇ ಅವಲಂಬಿಸಿಕೊಳ್ಳೋಣ. ಆಮೇನ್.